देखो ಜಯರಾಜ್, ನೀ ಮಾಡುತ್ತಿರುವ ಮೋಸದಾಟಕ್ಕೆ ಬ್ರಹ್ಮ ಬಲಿಯನ್ನು ಹೆಣೆದು ಆ ಬಲವಾಗಿ ನಿನ್ನ ತಂಗಿಯನ್ನು ಸಿಲುಕಿಸಿ ಮುಂದೊಂದು ನಿನ್ನನ್ನು ಅಲೆಮಾರಿಯಾಗಿ ಮಾಡದೆ ಹೋದರೆ ನನ್ನ ಹೆಸರು ಬಸ ಪೃಥ್ವಿರಾಜನೇ ಅಲ್ಲ. ನನ್ನ ಸುಂದರವಾದ ಸಂಸಾರವನ್ನು ಚುನೂರು ಮಾಡಿ ಆಸ್ತಿ ಆಸೆಗೋಸ್ಕರ ನನ್ನ ಹೆತ್ತ ತಂದೆ ತಾಯಿಯರನ್ನು ಕೊಲೆ ಮಾಡಿ ಯಾರಿಗೂ ಗೊತ್ತಿಲ್ಲದೆ ಹಾಯಾಗಿದ್ದನೆಂದು ತಿಳಿದುಕೊಂಡಿರುವೆಯಲ್ಲ. ನೋಡ್ತಾ ಇರು, ಹಸ್ತವದ ಹೊತ್ತಿನಲ್ಲಿ ಮದ ಏರಿದ ಮದ್ದಾನೆ ಅಂತ ನಿನ್ನ ಕರ್ಮದ ಕಪಟ ಕೋಟೆಯನ್ನು ನೀ ಮಾಡಿದ ಕರ್ಮದ ಕೆಲಸಕ್ಕೆ ಧರ್ಮದ ಶಿಕ್ಷೆ ಕೊಡಿಸಿದಾದರೆ ನನ್ನ ಮನಸ್ಸಿಗೆ ಸಮಾಧಾನ. ಬೀಸುವ ದುರುಗಾಳಿ ನಾನು ದುರುಗಾಳಿಗೆ ಸಿಲುಕಿ ನರಕ ಯಾತನೆ ಅನುಭವಿಸುವ ಹಾಗೆ ಮಾಡದೆ ಹೋದರೆ ಇವನು ಸೇಡಿಗಾಗಿ ಗುರಿಯಿಟ್ಟ ಗುರಿಕಾರನೇ ಅಲ್ಲ. ನಿಮ್ಮ ಹೊಲಸ್ ಗಂಡಸರ ಅಲ್ರಿ, ಒಂದು ಹುಡುಗಿ ಬರ್ತಾಳ ಅಂದ್ರೆ ಸರದ್ ಬರ್ಬೇಕು ಒಂದು ಸಂಗತಿ ಗೊತ್ತಿಲ್ಲ, ಈ ಗಂಡಸರಿಗಂತೀನಿ. ನಿಮ್ಮ ಹೊಲಸ್ ಗಂಡಸರ ಲೇ ಹೊಲಸು ಹೆಣ್ಣೆ, ದಾರಿ ತಪ್ಪಿ ನಡೆಯುತ್ತಿರುವ ನಿನ್ನಂತ ಹೊಲಸು ಹೆಣ್ಣುಗಳನ್ನು ಮುಟ್ಟಿ ಹೇಸಿಗೆ ಮಾಡಿಕೊಳ್ಳುವ ಹೇಸಿ ಗಂಡಸಲ್ಲ ಈ ಕಲಿಯುಗದ ಕರ್ಣ. ಅಲ್ಲಪ್ಪ, ಹಿಂಗ ತತ್ವದ ಬಗ್ಗೆ ಮಾತಾಡ್ತಿಯಲ್ಲ, ಸ್ವಲ್ಪ ಸರದ್ ಬರ್ಬೇಕಂದ್ರೆ ಸಂಗತಿ ಗೊತ್ತಿಲ್ಲ ನಿನಗೆ. ಅಂದರೆ ದಾರಿ ತಪ್ಪಿ ನಡೆಯುವ ನಿನ್ನಂತವಳನ್ನು ಕಂಡು ಸರಿದು ನಿಲ್ಲಲು ನೀನೇನು ಈ ಊರಿಗೆ ಬಿಟ್ಟ ಗೂಳಿ ಹಸುನ? ನೋಡಪ್ಪ, ಬಾಯಿ ಒಳಗ ನಾಲ್ಗೀತೆ ಅಂತ ಹಗರ ಹಾದಿ ತಪ್ಪಿ ಮಾತಾಡಿದೆ ಅಂದ್ರೆ ನಿನ್ನ ನಾಲ್ಗಿ ಕಿತ್ತು ಕೈಯಾಗ ಕೊಡ್ತೀನಿ, ಬಲ ಜೋಕೆ ಮಾತುಗಳನ್ನಾಡಿ ಜಾರಿಕೊಳ್ಳುವ ನಿನ್ನಂತ ಜಾರನೆಯ ಕೈಯಿಂದ ನಾಲಿಗೆ ಕಿತ್ತೆಸೆದುಕೊಳ್ಳಲು ನಾನೇನು ಹಾಲು ಕುಡಿಯುವ ಹಸಗೋಸು ಅಲ್ಲ, ಹಾಲು ಸೃಷ್ಟಿಸುವ ಮೇರ ನಾನು. ನನಗೆ ಎದುರು ಮಾತನಾಡುವ ನಿನ್ನ ಅಲ್ರಿ, ಇವನ್ನೇನು ಎದುರು ಹಾಕೊಂಡ್ರೆ ನನ್ನ ಜೀವಕ್ಕೆ ಮೂಲ. ಅಪರ ನಿಮ್ ಕೈ ಮುಗಿತೀನಿ, ದಯವಿಟ್ಟು ನನಗೇನು ಮಾಡಕ್ ನೋಡ್ರಿ, ಬಿಟ್ಬಿಡ್ರಿ ಅಪ್ಪ. ಇಷ್ಟೊತ್ತಿನವರೆಗೆ ನನ್ನ ಸಮಯ ವ್ಯರ್ಥ ಮಾಡಿದ ತಪ್ಪಿಗಾಗಿ ನೀನು ಸಮಾಧಾನ ಬೇಕಾದ್ರೆ ನಿಮ್ಗೆ ಹಾಡಂದ್ರೆ ಹಾಡ್ತೀನಿ, ಕುಣಿ ಅಂದ್ರೆ ಕುಣಿತೀನಿ. ಆಯ್ತು, ಹಾಡು 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 ಹಾಡು.
ಈ ದೇಶಕ್ಕೆ ಒಬ್ಬನೇ ಪ್ರಧಾನಿ, ಈ ರಾಜ್ಯಕ್ಕೆ ಒಬ್ಬನೇ ಮಂತ್ರಿ, ಈ ಕಲಿಯುಗಕ್ಕೆ ಇವನೊಬ್ಬನೇ ಈ ಕಲಿಯುಗದ ಕಾರಣ. ಸಿಂಹ ಬಯಸಿದ ಎಂದು ಬೇರೊಬ್ಬರ ಈ ಮನೆ ಸೇರಿರೋಳು ನನ್ನ ಕನಸಿನ ಕನ್ಯಾ ಸೀತಾ. ಹೇಗಾದರೂ ಮಾಡಿ ಅವಳನ್ನು ನನ್ನ ಬಣ್ಣದ ಮಾತಿಗೆ ನನ್ನತ್ತ ಸೆಳೆಯಲೇಬೇಕು. ಜೈರಾಜ್, ನೀನು ಮಾಡಿದ ಮೋಸದಾಟಕ್ಕೆ ಬ್ರಹ್ಮ ಬಲೆಯನ್ನು ಹೆಣೆದು ಆ ಬಲವರೆಗೆ ನಿನ್ನನ್ನು ಸಿಲುಕಿಸಿ ನಿನ್ನನ್ನು ಅಲೆಮಾರಿಯಾಗಿ ಮಾಡದೆ ಹೋದರೆ ನನ್ನ ಹೆಸರು ಎಂಟನೆಯ ಬಂಟ ಪೃಥ್ವಿರಾಜನೇ. ಏನು ಇಲ್ಲ ಶೀಲ, ಸಿಟಿಯಲ್ಲಿ ಫ್ಯಾಕ್ಟರಿಗೆ ಸಂಬಂಧಪಟ್ಟ ಕೆಲಸವಿತ್ತು. ಮುಗಿಸಿಕೊಂಡು ಬರುವಾಗ ಕಾರ್ ಕೊಟ್ಟಿತು. ನಡೆದುಕೊಂಡು ಬರುವಾಗ ನಿನ್ನ ನೆನಪಾಯಿತು. ನೋಡಿಕೊಂಡು ಹೋದರಾಯ್ತು ಅಂತ ಬಂದೆ. ಹೌದು, ಏನು ನಿನ್ನ ಸ್ಥಿತಿ? ಹುಟ್ಟಿರುವುದು ಸೀರೆ, ಉಳಿದಿರುವುದು ಹಾಳು ಮನೆಯಲ್ಲಿ. ಏನ್ ಮಾಡಲಿ ಬರಾಜ್, ಪ್ರೀತಿ ಎಂಬ ಮಾಯೆಗೆ ಕಟ್ಟು ಬಿದ್ದು ಹಣೆ ಬರಹಕ್ಕೆ ಹೊಣೆ ಯಾರು ಎಂಬಂತೆ ಆ ದೇವರು ಬರೆದ ನಿರ್ಣಯಕ್ಕೆ ತಲೆ ಬಾಗ್ಲೇಬೇಕಲ್ಲ. ಶೀಲ, ಸುಂದರವಾದ ಹೂದೋಟದಲ್ಲಿ ಬೆಳೆದವು ದೇವರಿಗೆ ಅರ್ಪಣೆ ಆಗಬೇಕಂತ ಬಯಸುತ್ತದೆ ವಿನಃ ಮಸಣಕ್ಕೆ ಹೋಗುವ ಶವಕ್ಕೆ ಅರ್ಪಣೆ ಆಗಬೇಕೆಂದು ಯಾವ ಹೂವು ಬಯಸೋದಿಲ್ಲ. ಆಗಿಂದ ಮಾತ್ರಕ್ಕೆ ಬಿಟ್ಟು ಬರಲಾದೀತೆ. ಪಾಲಿಗೆ ಬಂದದ್ದು ಪಂಚಾಮೃತ ಅಂತ ಅನುಭವಿಸ್ಲೇಬೇಕಲ್ಲ. ಶೀಲ, ಸುಖದ ಸುಪ್ಪತ್ತಿಗೆಯಲ್ಲಿ ಬೆಳೆದು ಹಾಯಾಗಿ ಸ್ವಚ್ಛಂದವಾಗಿ ಹರಡುತ್ತಿರುವ ಹಕ್ಕಿ ಇಂದು ಜೇಲು ಹಕ್ಕಿ ಅಂದ ಮೇಲೆ ಜೀವನದಲ್ಲಿ ಸುಖ ಆಸೆ ಪಡಬೇಕಾದದ್ದನ್ನು ಬಲೆ ಕೊಡ್ತೀಯ. ಏನ್ ಮಾಡಲಿ ಪೃಥ್ವಿರಾಜ್, ನಾನು ಕಂಡ ಕನಸುಗಳೆಲ್ಲ ಹೊಡೆದ ಕನ್ನಡಿ ಅಂತಾಗಿದೆ ನಿನ್ನ ಮನಸ್ಸು. ಮನ ಬಿಚ್ಚು ಹಾರಾಡಬೇಕೆಂದ್ರೆ ಶಂಕರನ ಹೆಂಡತಿ ಎಂಬ ಕಟ್ಟಳೆಗಳು ನನ್ನನ್ನು ಕಟ್ಟಿ ಹಾಕ್ತಾ ಇದೆ. ನಾನೇನ್ ಮಾಡ್ಬೇಕು ಒಂದು ತಿಳಿತಾ ಇಲ್ಲ. ಕಟ್ಟಳೆ, ಈ ಸಮಾಜದಲ್ಲಿ ಕಟ್ಟಳೆ ಎಂಬ ನಿಯಮವನ್ನು ಮಾಡಿ ಕಟ್ಟಳೆಯಲ್ಲಿ ಮತ್ತೊಬ್ಬರು ಗಾಡಿ ಹಾರುವ ಪಂಚಾದಷ್ಟು ತುಂಬಿಕೊಂಡರೆ ಈ ನಿನ್ನ ಹಾಳು ಸಮಾಜದಲ್ಲೇ ಅಷ್ಟೇ ಯಾಕೆ ಬಡವನ ಹೆಂಡತಿ ಸುಂದರವಾಗಿದ್ದರು ಇಲ್ಲ ಸಲ್ಲದ ಮಾತುಗಳನ್ನು ಹೇಳಿ ಅವರ ಸಂಸಾರವನ್ನೇ ಹಾಳು ಮಾಡಿ ಕೊನೆಯಾಗಿ ಅವಳಿಗೆ ಮಿಂಡರಾಗಿ ಬದುಕುವ ಪಂಚಾದಷ್ಟು ತುಂಬಿಕೊಂಡಿದ್ದಾರೆ ಈ ನಿನ್ನ ಹಾಳು ಸಮಾಜದಲ್ಲೇ. ಅಂದಾಗ ನೀನೇಕೆ ಚಿಂತಿಸುವೆ? ಹೊಟ್ಟೆಗೆ ಹಿಟ್ಟಿಲ್ಲದಿದ್ದರು ರತಿಸುಖ ಬೇಡುವ ಹೆಣ್ಣಿಗೆ ಗಂಡಿನ ತೋಳೆತ್ತಕ್ಕೆ ಬೇಕು ಅಂತ ಮನ ಹಂಬಲಿಸುತ್ತೆ. ಆದ್ರೆ
ಈ ತುಂಬಿದ ಮನೆಯಲ್ಲಿ ತಂದೆಯ ಮಾತಿನಂತೆ ಕುಡಿಯುವ ನನ್ನ ಗಂಡನಿಂದ ಇದೆಲ್ಲ ಸಾಧ್ಯನಾ? ಶೀಲಾ, 7 ಕೋಟಿ ಜೀವರಾಶಿ ದಾಟಿ ಬಂದಿದೆ ಮನುಷ್ಯ ಜನ್ಮ ಅಂದಾಗ ಮತ್ತೆ ಮತ್ತೆ ಹುಟ್ಟಿ ಬರಲು ಇದು ಹುಲ್ಲು ಜನ್ಮವಲ್ಲ. ಜೀವನದಲ್ಲಿ ಸುಖ ಸಂತೋಷಗಳಿಗೆ ಬಲಿ ಕೊಡುತ್ತೀಯ. ಸುಖ ಬೇಕು ಅಂತ ಸರಿ ಇಲ್ಲದ ದಾರಿಯನ್ನು ಆಯ್ದುಕೊಂಡಿರುವ ಕೂಡಿದ ಈ ಸಮಾಜ ಸುಂದರವಾದ ಹುಡುಗಿಯನ್ನು ಸುಖ ಪಡಲಿಕ್ಕೆ ಕರೆದಾಗ ಅವಳ ಒಳ್ಳನ್ನ ಮರುಕ್ಷಣವೇ ಅವಳಿಗೆ ಸೂಳೆ ಪಟ್ಟ ಕಟ್ಟುತ್ತದೆ ಈ ನಿನ್ನ ಹಾಳು ಸಮಾಜ. ಅಷ್ಟೇ ಯಾಕೆ, ಬಡವನ ಹೆಂಡತಿ ಸುಂದರವಾಗಿದ್ದರು ಸಂಜೆ ಬರುವ ಗಂಡನಿಗೆ ಹೊಟ್ಟೆ ತುಂಬಾ ಸರಾಯಿ ಕುಡಿಸಿ ಕೊನೆಯದಾಗಿ ಅವಳಿಗೆ ಮಿಂಡನಾಗಿ ಬದುಕುವ ಸಮಾಜವಿದೆ. ಹಾಗಾದ್ರೆ ಹುಚ್ಚೆದು ಕುಣಿವ ಈ ನನ್ನ ಯೌವನವನ್ನು ಮುಚ್ಚಿಡದೆ ಸುಖದ ಸುಪ್ಪತ್ತಿಗೆ ಮೇಲೆ ತೇಲಾಡುವಂತೀಯ? ಹೌದು ಶೀಲಾ, ಸಾವಿರ ಸಾರಿ ಸಾರಿ ಇದ್ದರೂ ಕೊನೆಗೆ ಸಿಗುವುದು ಪ್ರಣಯ ಸುಖ. ಇದಕ್ಕೆ ನೀನೇನಾದರೂ ಒಪ್ಪಿದರೆ ರಾಗವಾಗಿ ಸಾಗಿಸಬಲ್ಲೆ ನಿನ್ನ ಪ್ರೇಮದ ರಸನಾಗಿ ಪ್ರೇಮ ಸುಖ. ಏನಂತೀಯ? ಒಂದು ವೇಳೆ ನಮ್ಮ ಪ್ರಣಯದ ನಾಟಕ ನನ್ನ ಗಂಡ ಮಾವನಿಗೆ ಏನಾದ್ರೂ ಗೊತ್ತಾದ್ರೆ ನನ್ನ ಗತಿ? ಶೀಲಾ, ಬುದ್ಧಿವಂತನಾದರೂ ಬುದ್ಧಿ ಇಲ್ಲದ ನಿನ್ನ ಗಂಡ, ಬಡತನದ ಬೇಗೆಯಲ್ಲಿ ಬಳಲು ಗಂಡಾದ ನಿನ್ನ ಮಾವ, ಅಪ್ಪ ಹಾಕಿದ ಹಾಲದ ಮರಕ್ಕೆ ನೀರು ಒಯ್ಯುವ ನಿಮ್ಮ ಭಾವ ಅಕ್ಕ ಅಂದ ಮೇಲೆ ನಿನಗೇನಾದರೂ ತೊಂದರೆ ಆದರೆ ಮರುಕ್ಷಣದಲ್ಲೇ ನನ್ನ ಮಾದಾರ ಮರಾಣೆ ಮಾಡಿಸ್ಕೊಳ್ಳುವೆ. ನೀನೇಕೆ ಚಿಂತೆ ಮಾಡುತ್ತೀಯ? ಚೇಚೆ, ಹಾಗೇನಿಲ್ಲ. ಚಿಂತೆಯಲ್ಲಿದ್ದ ಈ ನನ್ನ ಮನಸ್ಸನ್ನ ಹಗುರ ಮಾಡಿದ ಹಮ್ಮಿರ ನೀನು. ಕಮಾನ್ ಮೈ ಡಾರ್ಲಿಂಗ್. ಹಾಗಾದರೆ ಸುಮ್ಮನೆ ಶ್ರೀಮುತ್ತಿನ
ನನ್ನ ಮನ ತಣಿಸಿದ್ರಿ. ಬಿಡಿ, ಅಕ್ಕ ಬರೋ ಸಮಯ ಆಯ್ತು. ನಾನು ಒಳಗಡೆ ಹೋಗಿ ಅಡಿಗೆ ಮಾಡ್ತೀನಿ. ಶೀಲಾ, ಹಾಗಾದರೆ ನಮ್ಮ ಮುಂದಿನ ಭೇಟಿ ಯಾವಾಗ? ಮತ್ತೆ ಮನೆಯಲ್ಲಿ ಯಾರು ಇಲ್ದಿದ್ದಾಗ. ಓಕೆ, ಬಾಯ್. ಬಾಯ್ ಡಾರ್ಲಿಂಗ್. ನಾ ಬೀಸಿದೆ ಮೋಸರ ಗಾನಕ್ಕೆ ಸಿಕ್ಕಿರುವ ಮೀನು ನೀನು. ಇನ್ನು ಮುಂದೆ ನಿನ್ನ ತಂಗಿಯಿಂದಲೇ ನಿನ್ನ ಮರಣ ಮಾಡಿ ನಿನ್ನ ಸರ್ವ ಆಸ್ತಿಯನ್ನು ನನ್ನ ಕೈವಶ ಮಾಡಿಕೊಳ್ಳದೆ ಹೋದರೆ ನನ್ನ ಹೆಸರು ಕಪಟ ಕಾರಸ್ಥಾನದ ಖಳನಾಯಕರ ಅಧಿಪತಿ ಯಾಕೋ ಕಾಡು ಪ್ರಾಣಿ ಒಂದು ನಾಡಿಗೆ ಬಂದಂತೆ ಕಾಣಿಸ್ತದೆ. ಹಲೋ ಮಿಸ್ಟರ್ ಅರ್ಜುನ, ಕಾಡಿನಲ್ಲಿ ಆಹಾರ ಸಿಗದಿದ್ದಾಗ ನಾಡಿಗೆ ಬರುವುದು ಕಾಡು ಪ್ರಾಣಿಗಳ ಲಕ್ಷಣವಲ್ಲವೇ ಮಿಸ್ಟರ್ ಅರ್ಜುನ? ಪೃಥ್ವಿರಾಜ, ನಾಡಿಗೆ ಬಂದ ಕಾಡು ಪ್ರಾಣಿಯನ್ನು ಬಂದೂಕಿನಿಂದ ಒಗೆದು ಸಾಯಿಸುವುದು ನಾಡಿನ ಜನತೆಗೆ ಗೊತ್ತಿರಬೇಕು. ಹೇ ಅರ್ಜುನ, ಮಾಂಸದ ರುಚಿ ಕಂಡ ಕಾಡು ಪ್ರಾಣಿಗೆ ಜೀವದ ಭಯವಿಲ್ಲ. ಹಸಿವು ಇರಬೇಕು ಅಷ್ಟೇ. ನನಗೆ ಆಹಾರ ಸಿಕ್ಕಿತು, ಖುಷಿಯಿಂದ ಉಂಡು ಹೋಗ್ತಾ ಇದ್ದೇನೆ. ಗಂಗಾ, ಯಾರು ಈ ಮನೆಗೆ? ಮಾವ, ಬಾ ಮಾವ. ಅಕ್ಕ ಮನೆಗಿಲ್ಲ, ದೇವಸ್ಥಾನಕ್ಕೆ ಹೋಗಿದ್ದಾಳೆ. ಈಗ ಬಂದ್ರು ಬರ್ಬೋದು. ಯಾಕ ಮಾಸಿವ, ಯಾರಾದ್ರೂ ಮನೆಗೆ ಬಂದಿದ್ರೆ ಮನೆಗೆ ಮಾವ? ಇಲ್ಲ ಮಾವ, ಯಾರು ಬಂದಿಲ್ಲ. ಯಾಕೆ? ಯಾಕೂ ಇಲ್ಲ ಮಾಸಿರ. ಮನೆಯಲ್ಲಿ ಯಾರು ಇಲ್ಲದ ಸಮಯವನ್ನು ಸಾಧಿಸಿ ಕಳ್ಳ ಬೆಳಕ ಬಂದು ಹಾಲು ಕುಡಿಬೇಕೆಂದು ಹೊಂಚು ಹಾಕಿ ಕುಳಿತಿತ್ತು. ಆ ಮನೆಯ ಮಾಲೀಕ ಬಂದ ತಕ್ಷಣವೇ ತನ್ನ ಬಾಲವನ್ನು ಮುದುಡಿ ಮಾಡಿಕೊಂಡು ಸುಮ್ಮನೆ ಹೋಗಿಬಿಟ್ಟದಮ್ಮ, ಸುಮ್ಮನೆ ಹೋಗಿಬಿಟ್ಟಿತು. ಅದಕ್ಕೆ ಕೇಳಿದ ಮಾಸಿ. ಹೋಗ್ಲಿ ಬಿಡು ಮಾವ. ಕದ್ದು ಹಾಲು ಕುಡಿಯೋದು ಬೆಕ್ಕಿನ ಗುಣ. ಅದು ಇಂದಿನ ಮಾತಲ್ಲ. ಬೆಕ್ಕಿನ ತಲೆ ತಲಾಂತರದಲ್ಲಿ ನಡೆದುಕೊಂಡು ಬಂದ ಪದ್ಧತಿ ಅಂದ ಮೇಲೆ ಅದನ್ನು ತಪ್ಪಿಸಲು ಸಾಧ್ಯ ಮಾವ. ಕದ್ದ ಬೆಳಕು ಹಾಲು ಕುಡಿಯುವುದು ಎಷ್ಟಿದೆ ಈ ಸಮಾಜದಲ್ಲಿ. ಆದರೆ ತುಂಬಿದ ಹಾಲಿನ ಬಿಂದಿಗೆಯನ್ನು ಬಾಯಿ ತೇಲಿಲ್ಲುವ ಮುಟ್ಟಾಳ ಮನೆತನದವರು ಅವಮಾನವು. ನಾವು ಕಳ್ಳ ಬೆಳಕ ಬರುವ ದಾರಿಯನ್ನು ಹತ್ತಿಸಿ ಅದರ ಮಾರಿಗೆ ಅಸಿಟ್ಟನ್ನು ಬಚ್ಚಿ ಅದಕ್ಕೆ ಭಯ ಹುಟ್ಟಿಸುವ ಮಾನವಂತವರ ಮನೆತನ ನಮ್ಮದಮ್ಮ. ಮಾನವಂತವರ ಮನೆ
ಬೆಕ್ಕು ಮನೆಗೆ ಬರುವುದನ್ನ ಬಿಡಬಹುದು, ಹಾಲು ಕುಡಿಯೋದನ್ನ ಬಿಡಬಹುದೇ ಮಾವ? ನೋಡಮ್ಮ ಶೀಲಾ, ಕತ್ತು ಹಾಲು ಕುಡಿಯುವುದು ಬೆಕ್ಕಿನ ಹುಟ್ಟ ಸುಟ್ಟ ಗುಣ. ಆದರೆ ಹಾಲೇ ಕುಡಿಬೇಕೆಂದು ಹಠಕ್ಕೆ ಬಿದ್ದರೆ ಈ ರಣ ಬೇಟೆಗಾರನ ಬಲೆಗೆ ಸಿಕ್ಕ ಸಾಯುವುದು ನಿಶ್ಚಿತ. ಅದೇನು ಮನೆಯಲ್ಲಿ ಸಾಕಿದ ಬೆಕ್ಕಲ್ಲ, ಕಾಡಡವಿಯಲ್ಲಿ ಬೆಳೆದ ಬೆಕ್ಕ ಮಾವ. ಜೀವ ಕಳೆದುಕೊಳ್ಳುವುದಿಲ್ಲ ಮಾತು. ಶೀಲಾ, ನೋಡಮ್ಮ ಶೀಲಾ, ಈ ರಣ ಬೇಟೆಗಾರ ಆಡುವುದು ಬೇಟೆ ಕಾಡು ಪ್ರಾಣಿಯನ್ನೇ ಆಡುತ್ತಾನೆ. ಇವನೇನು ಸಾಧು ಪ್ರಾಣಿನ ಆಡಲಮ್ಮ, ಸಾಧು ಪ್ರಾಣಿನ ಆಡಲ್ಲ. ಮಾವ, ಬೇಟೆಗಾರನ ಕಣ್ಣನ್ನೇ ತಪ್ಪಿಸಿ ಓಡಾಡುವ ಪ್ರಾಣಿಗಳೆಷ್ಟಿಲ್ಲ ಮಾವ ಈ ಜಗದಲ್ಲಿ. ನೋಡಮ್ಮ ಶೀಲಾ, ಕುಂಬಾರ ಮಾಡಿದ ಮಣ್ಣಿನ ಮಡಿಕೆಯಲ್ಲಿ ಹಾಲನ್ನು ತುಂಬಿಸಿ ಆ ಹಾಲನ್ನು ಕಾಯುವ ಜವಾಬ್ದಾರಿಯಿಂದ ಪ್ರತಿಜ್ಞೆ ಮಾಡಿದರೆ ಆ ಮಣ್ಣಿನಿಂದ ತಯಾರಿಸಿದ ಮಣ್ಣಿನ ಮಡಿಕೆ ಕಾದಿತು ಆ ಹಾಲನ್ನೇ. ಮಾವ, ಶೀಲಾ, ಆದರೆ ಮಣ್ಣಿನಿಗೆ ಮಡಿಗೆ ಎಷ್ಟು ಇರೋದರ ಕಿಮ್ಮತ್ತು ಅದರ ಒಳಗಿರುವ ಹಾಲಿಗೂ ಅಷ್ಟೇ ಕಿಮ್ಮತ್ತು. ಮಾವ, ಒಂದು ವೇಳೆ ನೀ ಜವಾಬ್ದಾರಿಯಿಂದ ಕಾದಿಟ್ಟ ಹಾಲು ತುಂಬಿದ ಮಣ್ಣಿನ ಮಡಕೆಯಲ್ಲಿ ಒಂದೇ ಒಂದು ತೊಟ್ಟು ಹುಳಿ ಬಿದ್ರೆ ಏನ್ ಮಾಡ್ತೀನಿ? ನೋಡಮ್ಮ ಶೀಲಾ, ಆ ತುಂಬಿದ ಹಾಲು ತುಂಬಿದ ಆ ಮಡಿಗೆಗೆ ಒಂದೇ ಒಂದು ತೊಟ್ಟು ಹುಳಿ ಹಾಕಿದರೆ ಹಾಲಿಗೆ ಹಾಲೇ ಕೆಟ್ಟು ಹೋಗುತ್ತದೆ ಶೀಲಾ. ಅದಕ್ಕೆ ನಮ್ಮ ಬದುಕಿನ ಪುಟ್ಟ ರಾಜ ಗವಾಯಿಗಳು ಒಂದು ಮಾತನ್ನು ಹೇಳಿದ್ದಾರೆ ಶೀಲಾ. ಎಚ್ಚರ ತಂಗಿ ಎಚ್ಚರ. ಇಷ್ಟ ಕಾಲು ಬರುತ್ತರಮ್ಮ ಈ ಸಮಾಜದಲ್ಲಿ ಎಚ್ಚರ ಅಂತ. ಮಾವ, ಅದೇ ಹುಳಿ ಬಿದ್ದ ಹಾಲು ಕೆಟ್ಟು ಹೋಗುತ್ತೆ ಅಂತ ತಿಳ ಇದೇ ಸಮಾಜ ಅದನ್ನೇ ಕಟ್ಟಿದು ಮೊಸರು ಮಜ್ಜಿಗೆ ಮಾಡಿ ಉಂಡು ಆನಂದಿಸುವಷ್ಟಿಲ್ಲ ಮಾವ ಈಗಿನ ಕಾಲದಲ್ಲಿ. ನೋಡಮ್ಮ ಶೀಲಾ, ಹುಳಿ ಹಿಂಡಿದ ಹಾಲಿನಿಂದ ಮಜ್ಜಿಗೆಯ ಮೊಸರು ಮಾಡುವುದು ಸಹಜ. ಆದರೆ ಮಾನವಂತವರ ಮನೆಯಲ್ಲಿ ಮೀಸಲಾಗಿ ಇಟ್ಟಿರುವ ಹೆಪ್ಪು ಎಂಬ ಹುಳಿ ಹಿಂಡಿದರೆ ಮಜ್ಜಿಗೆಯ ಮೊಸರು ಸೊಪ್ಪಾದ ವಾಸನೆಯನ್ನು ಕೊಡುವುದಮ್ಮ. ಅದನ್ನು ಬಹಳ ದಿನವಾದರೂ ಇಟ್ಟುಕೊಂಡು ತಿನ್ನಬಹುದು. ಅದೇ ಕೆಟ್ಟು ಹೋದ ಮೊಸರು ಮಜ್ಜಿಗೆಯಿಂದ ಶೀಲಾ, ಅದನ್ನೇ ಬೇರೆಯವರ ಮನೆಯಲ್ಲಿ ಮಜ್ಜಿಗೆ ಮೊಸರು ಚಟ್ಟ ದುರ್ವಾಸನೆಯನ್ನು ಬರುವುದು. ಅದನ್ನು ಇಡಲು ತಿಂದರು ಹೋದರೆ ಚಟ್ಟ ಹೋದಂತೆ ವಾಸನೆಯನ್ನು ಬರುವುದಮ್ಮ. ಮಾವ, ಅದೇ ಕೆಟ್ಟು ಹೋದ ಮೊಸರು ಮಜ್ಜಿಗೆಯಲ್ಲಿ ಕಡುಗೊಲ್ಲಿಂದ ಕಟ್ಟಿದ್ದು ಬೆಳ್ಳಿ ಮಾಡಿ ತಿನ್ಬೋದಲ್ಲ ಮಾವ? ನೀನು ಕಡಗೋಲಿಂದ ಕಟ್ಟದ ಬೆಣ್ಣೆಯನ್ನು ಮಾಡಿರುತ್ತಿ. ಬೇಡುವ ಜನರು ಬಂದ ತಕ್ಷಣವೇ ಆ ಬೆಣ್ಣೆಯನ್ನು ಅವರಿಗೆ ಕೊಟ್ಟು ಬಿಡುತ್ತಿ. ಆದರೆ ಅವರ ತಿನ್ನುವ ಬಾಯಿಯು ಸುಮ್ಮನಿದ್ದರೆ ಪರಿಮಳ ವಾಸನೆಯನ್ನು ತಗೊಳ್ಳುವ ಮೂಗು ಸುಮ್ಮ ಇರಲಮ್ಮ. ಅದು ಮೂಗು ಹೇಳಂತೆ ಇದು ಮಾಡುವಂತವರ ಮನೆತನದ ಬೆಣ್ಣೆ ಅಂತ. ನೋಡು ಶೀಲಾ, ಹೆಣ್ಣು ಎಷ್ಟೇ ಕತ್ತು ಆದರ ಮಾಡಿ ಮಗುವನ್ನು ಎತ್ತವೆ ಅದಕ್ಕೆ ಸೂಳೆ ಮಗ ಅಂತ ಕರೀತಾರೆ, ಅದಕ್ಕೆ ಗರತಿ ಮಗ ಅಂತ ಕರೀತಾರೆ ನಮ್ಮ ಮಾವ. ಅಂದ್ರೇನು? ನಾನೇ ತಪ್ಪು ಮಾಡ್ತೀನಿ ಅಂತ ಹೇಳ್ತಾ ಇದೀಯಾ? ನೋಡಮ್ಮ ಶೀಲಾ, ಮಗು ಕಾಲ ಮೇಲೆ ಹೇಸಿಗೆ ಮಾಡಿದ್ರಂತೆ ಕಾಲನೇ ತೆರಬೇಕಾಗುತ್ತಾ? ಅದರ ಕೈ ಕಾಲನ್ನು ಸುಖವಾಗಿ ತೊಳೆದು ಇನ್ನೊಂದು ರೀತಿ ಹೀಗೆ ತಪ್ಪು ಮಾಡಬಾರದು ಎಂದು
ತಿಳಿಸಿ ಹೇಳಬೇಕಾಗುತ್ತದೆ ಅಷ್ಟೇ. ನೋಡು ಶಿಲಾ, ಹೆಣ್ಣು ಅರೆತು ನಡೆದರೆ ಮನೆಗಾಗುವನು ನಾರಿ, ಓದನು ಮರೆತು ನಡೆದರೆ ಊರಿಗಾಗುವನು ಮಾರಿ. ಇದನ್ನು ಅರ್ಥ ಮಾಡಿಕೊಂಡು ತಿಳಿದುಕೋ ಶಿಲಾ. ಇದೇನಿದು ಮಾವ ಸೊಸೆ ಇಬ್ರು ನಿಂತು ಏನೋ ಗಂಭೀರವಾಗಿ ವಿಚಾರ ಮಾಡ್ತಾ ಇದ್ದೀರಲ್ಲ? ಏನಿಲ್ಲ ಶಿಲಾ ಈ ನಮ್ಮ ಮನೆಗೆ ಹೊಸಬಳು, ಮೇಲಾಗಿ ಅವಳು ಸುಖದ ಸಂಪತ್ತಿನಲ್ಲಿ ಬೆಳೆದಲ್ಲ. ಈ ನಮ್ಮ ಮನೆಯ ಹಾವ ಭಾವಗಳು ಶಿಲಾಗೆ ತಿಳಿಸಿ ಹೇಳುತ್ತಿದೆ ಅಷ್ಟೇ. ಇವರಿ ಯಜಮಾನ್ರೆ, ನನ್ ತಂಗಿ ಏನೋ ಅಷ್ಟೊಂದು ದಡ್ಡಿ ಅಂತ ತಿಳಿದುಕೊಂಡಿದ್ದೀರಾ? ವಿದ್ಯಾವಂತೆ ಬುದ್ಧಿವಂತೆ ನನ್ ತಂಗಿ. ಅಷ್ಟಕ್ಕೂ ಈ ನನ್ನ ಮೈದುನಿಗೆ ತಕ್ಕ ರೂಪದಿ ಹೆಣ್ಣು ಇವಳು. ಗಂಗಾ, ನೀವು ವರ್ಣಿಸುವ ರೀತಿ ನಿನ್ನ ತಂಗಿಗೆ ಇಷ್ಟವಲ್ಲದಂತೆ ಕಾಣುತ್ತೆ. ಅದಕ್ಕೆ ಶೀಲಾ ಹೋಗಿಬಿಟ್ಟಳು. ಗಂಗಾ, ದುರ್ಗಾದೇವಿ ದೇವಸ್ಥಾನಕ್ಕೆ ಹೋಗಿದಂತೆ ಆ ತಾಯಿಯಲ್ಲಿ ಏನು ಬೇಡಿಕೊಂಡಿ ಗಂಗಾ? ಹೆಣ್ಣು ಬಯಸೋದು ಒಂದೇ ರೀ, ತಾನಿದ್ದ ಮನೆ ಸದಾ ಕಾಲ ನಗು ನಗುತ್ತಾ ಇರಬೇಕು, ಈ ನಮ್ಮ ಮನೆ ಎಂದು ಕೂಡ ಒಡಕ್ಲಾಗ್ಬಾರ್ದು ಅಂತ ಬೇಡ್ಕೊಂಡು ಬಂದೆ. ಮತ್ತೆ ಹಾಗೆ ಬೇಡ್ಕೊಂಡು ಬಂದೆ ಏನಂದ್ರೆ, ಈ ನನ್ನ ಮುದ್ದಾದ ಗಂಡನಿಗೆ ಮುದ್ದಾಡಲು ಒಂದು ಮುದ್ದಾದ ಮಗು ಕೊಡು ಅಂತ ಆ ದೇವರ ಹತ್ರ ಬೇಡ್ಕೊಂಡು ಬಂದೇರಿ ನಾನು. ಗಂಡ ಗಂಡ ದೇವರಿಗೆ ಹೊರಗೆ ಹೊತ್ತು ಬಂದರೆ ಗಂಡನಿಲ್ಲದೆ ದೇವರು ಮಕ್ಕಳ ಕೊಡುವ ಮಕ್ಕಳನ್ನೇ ದಯ ಪಾಲಿಸುವ ದೇವರು ಇಲ್ಲೇ ಇರುವಾಗ ಯಾವ ದೇವರ ಆಹಾ, ಹಾಗಾದ್ರೆ ದಯಪಾಲಿಸುವ ದೇವರಿಗೆ ಏನ್ ಬೇಕು? ಈ ನನ್ನ ಮುದ್ದಾದ ಮಡತೆಯನ್ನು ಅಪ್ಪಿ ಮುದ್ದಾಡಬೇಕನ್ನುವುದೇ ಈ ನನ್ನ ಮನಸ್ಸು ಆತುರತ್ತಿದೆ. ಪತಿದೇವರ ಆಜ್ಞೆಯನ್ನು ಮೀರುವುದುಂಟೆ? ನಿಮ್ಮಿಷ್ಟನೇ ನನ್ನಿಷ್ಟ ರೀ. ಸಿಹಿ ಮುತ್ತು ಸಿಹಿ ಮುತ್ತಿನ ಕಾಣಿಕೆ ಕೊಡುವಾರಲಿ ಸನಿಹಕ್ಕೆ
ಹೋಗೋಣ ಇನ್ನು. ಆಯ್ತು ಗಂಗಾ, ನಡೆ ಹೋಗೋಣ.